ಅಮ್ಮ, ನೀನು ಸೂಪರ್ ಮಾರ್ಕೆಟ್ ಅಂತ ಬೋರ್ಡ್ ಹಾಕಿದ್ದಾಗಿಂದಾನ ಎಷ್ಟೋ ಜನಕ್ಕೆ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಆ ಚೈತ್ರ ಅಕ್ಕನ್ಗೋ ಶಮವನ್ಗೋ ಅವ್ರಿಗೆಲ್ಲನ ನಿಜ ಒಂಥರ ಶಾಕ್ ಆದಂಗೆ ಆಗೈತೆ ಅಲ್ವಾ. ನೋಡ್ಬಿಟ್ಟು ಇದೇನಪ್ಪ ಇದು, ಇಲ್ಲಿ ಸೂಪರ್ ಮಾರ್ಕೆಟ್ ಮಾಡಿಬಿಟ್ರೆ ನಮ್ಮ ವ್ಯಾಪಾರ ಎಲ್ಲ ಹೋಗ್ಬಿಡುತ್ತಲ್ಲ ಅಂತೇಳಿ ಅವ್ರಿಗೆ ಶಾಕ್ ಆದಂಗೆ ಆಗ್ಬಿಟ್ಟೈತಲ್ವಾ. ಇನ್ಮೇಲೇನು ಭಯ ಇಲ್ಲ ನನಗೆ. ಯಾಕೆ ಗೊತ್ತಾ, ನಿನ್ನೆ ದಿನ ಚೆನ್ನಾಗೈತೆ ಅಂತೇಳಿ ಹಾಲು ಕುಸ್ಬಿಟ್ಟಿದ್ದೀನಿ. ಇನ್ಮೇಲೆ ಏನು ನನಗೆ ಭಯ ಇಲ್ಲ. ಇನ್ನು ಆರಾಮಾಗೆ ನಾನು ಇನ್ನು ಸೂಪರ್ ಮಾರ್ಕೆಟ್ಗೆಲ್ಲನ ಹೊಂದಿಸ್ಕೊಬಿಡ್ತೀನಿ. ಎಲ್ಲ ಹೊಂದಿಸ್ಬಿಟ್ಟು ಒಂದ್ಸತಿ ಓಪನಿಂಗ್ ಮಾಡ್ತೀನಿ. ಇವಾಗ ನಿನ್ನೆ ದಿನ ಚೆನ್ನಾಗೈತೆ, ಟೈಮ್ ಚೆನ್ನಾಗೈತೆ ಅಂತ ಹಾಲು ಕುಸ್ಬಿಟ್ಟು ಸೂಪರ್ ಮಾರ್ಕೆಟ್ ಅಂತ ಹೇಳಿ ಸ್ವಲ್ಪ ಬೋರ್ಡ್ ಹಾಕಿದ್ದೀನಿ. ಹಿಂಗೆ ಓಡಾಡೋ ಅಂಥ ಜನಗಳಿಗೆಲ್ಲ ಗೊತ್ತಾಗಬೇಕು. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಎಲ್ರಿಗೂ ಗೊತ್ತಾಗಬೇಕು. ಚಿನ್ಮಯ್ ಸೂಪರ್ ಮಾರ್ಕೆಟ್ ತುಂಬ ಚೆನ್ನಾಗೈತಲ್ಲ ನಮ್ಮ ಹೆಸರು. ನನ್ನ ಮಗಳ ಹೆಸರಿಂದ ಶುರು ಮಾಡಿದ್ದೀವಿ. ಎಲ್ಲ ಖಂಡಿತ ಒಳ್ಳೇದಾಗುತ್ತೆ. ಎಲ್ಲ ಒಳ್ಳೇದಾಗೇ ಆಗುತ್ತೆ ನಮಗೆ. ನನಗೊಂದು ನಂಬಿಕೆ ಇದೆ. ನನ್ನ ಮಗಳು ಹೆಂಗೋ ಇವಾಗ ಬಂದಿರೋ ಕಾಲ್ಗುಣದಿಂದ ನಾವು ಸೂಪರ್ ಮಾರ್ಕೆಟು ಮಾಡೋವಾಗ ಆಯಿತು. ಕರ್ಕೊಂಬರ್ಬೇಕಮ್ಮ. ಓಪನಿಂಗ್ ದಿನ ಎಲ್ಲ ತಯಾರಿ ಮಾಡಿಬಿಟ್ಟು ಎಲ್ಲ ಜೋಡಿಸ್ತೀವಲ್ಲ, ಎಲ್ಲ ಓಪನಿಂಗ್ ದಿನ ಅಮ್ಮನಿಗೆ ಕರ್ಕೊಬರ್ಬೇಕು. ಕರ್ಕೊಂಬಂದ್ಬಿಟ್ಟು ಪೂಜೆ ಮಾಡಿಸ್ಬೇಕಮ್ಮ. ಕರ್ಕೊಂಬರ್ಬೇಕು. ನನ್ನ ಮಗಳು ಕರ್ಕೊಂಬಂದ್ರೇ ಏನೋ ಒಂಥರ ಅದೃಷ್ಟ ನಮಗೆ. ನಿಜ ತುಂಬ ಒಳ್ಳೇದಾಗೈತೆ. ಹೆಂಗೋ ದೇವ್ರ ದಯದಿಂದ ಎಲ್ಲ ಒಳ್ಳೇದಾದರೆ ಸಾಕು. ಹೆಂಗೋ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗ್ಲಪ್ಪ ಅಂತೇಳಿ ಆ ಭಗವಂತನ ಹತ್ರ ಬೇಡ್ಕೊಳ್ತಾ ನಾವಿನ್ನು ಮುಂದಿನ ಕೆಲಸ ಶುರು ಮಾಡ್ಬೇಕಮ್ಮ. ನನಗಂತೂ ತುಂಬ ಖುಷಿ ಆಗ್ತೈತೆ. ಓ, ಈ ಸಂಗೀತನ ಮಗ ನಿಂತ್ಕೊಬಿಟ್ಟವ್ರೆ. ಇವ್ರದೇನ ಈ ಸೂಪರ್ ಮಾರ್ಕೆಟು? ಇವ್ರದೇನೆ. ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇರೋದು. ನನ್ನ ಮಾಯಪ್ಪ ಅವ್ರದೇ ಕಣಪ್ಪ ಅಂತ ಹೇಳಿದ್ರೆ ನಂಬಂಗೆ ಇಲ್ಲ. ಸೂಪರ್ ಮಾರ್ಕೆಟ್ ಮಾಡಿಬಿಟ್ರು ನನ್ನ ವ್ಯಾಪಾರ ಹೋಗ್ಬಿಡುತ್ತೆ ಅಂತ ಹೇಳಿ ತುಂಬ ಬೇಜಾರಾಗೈತೆ. ಏನು ಮಾಡೋದು ಏನೋ. ಇವಾಗ ವ್ಯಾಪಾರ ಎಲ್ಲ ಡೌನ್ ಆಗುತ್ತೆ ನಮ್ಮದು, ಇಲ್ಲೇನಾದರೂ ಸೂಪರ್ ಮಾರ್ಕೆಟ್ ಮಾಡಿಬಿಟ್ರೆ. ಯಾಕೆ ಗೊತ್ತಾ, ಸೂಪರ್ ಮಾರ್ಕೆಟಲ್ಲಿ ಕಡಿಮೆ ರೇಟು, ಅದಕ್ಕೆ ಎಲ್ಲ ಜನ ಅಲ್ಲಿಗೆ ಹೋಗ್ತಾರೆ. ಮತ್ತು ನಮ್ಮ ವ್ಯಾಪಾರ ಏನಾಗುತ್ತೆ ಏನೋ ಅಂತ ನನಗೂ ನನ್ನ ಗಂಡನಿಗೂ ಆವಾಗಿಂದ ಟೆನ್ಷನ್ ಶುರುವಾಗೈತೆ, ಏನಾಗ್ಬೋದು ಅಂತ. ಐಟಮ್ಸ್ ಎಲ್ಲ ಎಲ್ಲಿ ತೊಗೊಬತ್ತೀಯಮ್ಮ? ಎಲ್ಲ ತಿಳ್ಕೊಂಡಿದ್ಯಾ? ಕೆಲಸದವ್ರನ್ನೆಲ್ಲ ಸ್ವಲ್ಪ ಜನ ತಗೋಬೇಕು. ಇವಾಗ ಸದ್ಯಕ್ಕೆ ಒಂದು 5-6 ಜನನ ಕೆಲ್ಸಕ್ಕೆ ತಗೋ. ಆಮೇಲೆ ಬೇಕಾದರೆ ಹೆಂಗೋ ಆಗುತ್ತೆ. ಒಂದು 5 ಜನ 6 ಜನ ಕೆಲ್ಸಕ್ಕೆ ತಗೊಳಮ್ಮ ಇವಾಗ ಸದ್ಯಕ್ಕೆ. ಅದಕ್ಕೆ ಕಾಣೋ ಬೋರ್ಡ್ ಹಾಕಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತೇಳಿ ಬೋರ್ಡ್ ಹಾಕಿದ್ದೀನಿ. ಅದಕ್ಕೆ ಸೂಪರ್ ಮಾರ್ಕೆಟ್ ಆಗಿದೆ ಅಂತೇಳಿ ಬೋರ್ಡ್ ಹಾಕಿರೋದ್ರಿಂದ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಆಮೇಲೆ ಹಂಗೆ ಓಪನಿಂಗ್ ಆದಮೇಲೆ ಸ್ವಲ್ಪ ಜನ ಹಂಗೆ ಸ್ವಲ್ಪ ದಿನ ಕಳೀತಾ ಜನ ಬರ್ತಾರೆ. ಈಗ ನಾನು ಹಿಂಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಡಿಮಾರ್ಟಲ್ಲಿ ಎಲ್ಲ ಸಿಗುತ್ತೆ ನೋಡು, ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಂದು ಸಿಗುತ್ತೆ. ಆ ಥರ ನನಗೊಬ್ರು ಪರಿಚಯ ಇದ್ದಾರೆ. ಆ ಥರನೇ ಕಡಿಮೆ ಬಜೆಟಲ್ಲಿ, ಈಗ ಡಿಮಾರ್ಟಲ್ಲಿ ಯಾವ ಥರ MRPಗಿನ ಕಡಿಮೆ ರೇಟ್ ಇರುತ್ತೆ, ಆ ಥರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. MRP ರೇಟ್ ಇರೋದಿಲ್ವಲ್ಲ, MRPಗಿನ ಕಡಿಮೆ ಎಲ್ಲ ಸ್ವಲ್ಪ ರೇಷನ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಐಟಮ್ಸ್ ಬೇಕಾಗಿರೋ ಮನೆಗೆ ಏನೇನು ಬೇಕು ದಿನಸಿ ಐಟಮ್ಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದೂ ಈಗ RPMಗಿನ ಕಡಿಮೆ ಇರುತ್ತಲ್ಲ, ಆ ಥರ ನನಗೆ ಒಬ್ಬರು ಪರಿಚಯ ಇದ್ದಾರೆ. ಅವನ್ನೆಲ್ಲ ಕೇಳ್ಕೊಬಿಟ್ಟು ನಾನು ಆ ಥರ ಮಾಡಬೇಕು. ಈಗ ಜನಗಳಿಗೆ ಯಾವ ಥರ ಅಂತಂದರೆ ಕಡಿಮೆ ಬಜೆಟ್ ನೋಡ್ತಾರೆ, ಕಡಿಮೆ ದುಡ್ಡು ಆಗಬೇಕು ಅಂತ, ಕ್ವಾಲಿಟಿ ಚೆನ್ನಾಗಿರಬೇಕು, ಕಡಿಮೆ ದುಡ್ಡು ಆಗಬೇಕು, ಬ್ರ್ಯಾಂಡೆಡ್ ಆಗಬೇಕು, ಆ ಥರ ನೋಡ್ತಾರೆ. ಸ್ವಲ್ಪ ಆ ಥರ ಮನೆಗೆಲ್ಲ ಬೇಕಾಗಿರುತ್ತೆ ಐಟಮ್ಸು ಎಲ್ಲ ಬಂದು ತೊಗೊಂಡೋಗ್ಬಿಡ್ತಾರೆ. ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ತಗೊಂಡೋಗ್ಬಿಡ್ತಾರೆ. ನೋಡ್ದ ತಾಯಿ ಮಗ ಇಬ್ಬರು ಅದನ್ನೇ ಮಾತಾಡ್ತಾ ಇದ್ದಾರೆ. ಆತನ ಈ ಅಂಗಡಿ ಬಗ್ಗೆನೇ ಆತ ಇಬ್ಬರಳು ಚರ್ಚೆ ಮಾಡ್ತಾ ಇದ್ದಾರೆ. ನೋಡು, ಇಬ್ಬರಳು ಹೆಂಗೆ ಮಾತಾಡ್ತಾರೆ. ನನಗಂತೂ ಇದೇನಪ್ಪ ಇದು ಸಡನ್ನಾಗಿ ಹಿಂಗಾಯ್ತು ಅಂತ ಅನ್ನಿಸ್ತೈತೆ. ನಾನು ಹಿಂಗೆ ಅನ್ಕೊಂಡೇ ಇರಲಿಲ್ಲ. ನಮ್ಮ ಸಂಗೀತ ಈ ಥರ ಬಿಲ್ಡಿಂಗ್ ಕಟ್ತಾಳೆ, ಈ ಥರ ಒಂದು ಸೂಪರ್ ಮಾರ್ಕೆಟ್ ಓಪನಿಂಗ್ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ವಿಷಯನ ಫಸ್ಟ್ ಹೋಗಿ ಅವ್ರಿಗೆ ಹೇಳಬೇಕು. ನನಗಂತೂ ನಿಜ ನೋಡ್ಬಿಟ್ರೆ ಶಾಕ್ ಆದಂಗೆ ಆಗ್ತೈತೆ. ನೋಡ್ದಾರ ಅವಳು ಚೈತ್ರನ್ಗೆ ನೋಡ್ಬಿಟ್ಟು ಶಾಕ್ ಆದಂಗೆ ಆಗ್ಬಿಟ್ಟೈತೆ. ನೆನ್ನೆನೆ ನಮ್ಮ ಅಣ್ಣನಿಗೆ ಗೊತ್ತಿಲ್ಲ, ಇನ್ಮೇಲೆ ಗೊತ್ತಾದ್ರೂ ಆಗಲಿ ಬಿಡು. ಅದಕ್ಕೆ ನಮ್ಮ ಅಣ್ಣನ ನೋಡ್ತಾವ್ ನೋಡು. ನಮ್ಮ ಅಣ್ಣನಿಗೆ ನೆನ್ನೆ ನಾನು ಓಪನಿಂಗ್ ಮಾಡಿದ್ದಾದ್ಮೇಲೆ ಗೊತ್ತಿಲ್ಲ ಅವನಿಗೆ. ಓಪನಿಂಗ್ ಮಾಡ್ಬೇಕಾದ್ರೆ ಇರಲಿಲ್ಲ, ಅವನೆಲ್ಲೋ ಹೋಗ್ಬಿಟ್ಟಿದ್ದೆ. ಅವಾಗಲೇ ಗೊತ್ತಾದ್ರೂ ಆಗಲಿ ಅಂತ ಅಂದ್ಕೊಂಡೆ ನಾನು ಪೂಜೆ ಎಲ್ಲ ಮಾಡಬೇಕಾದ್ರೆ. ಆದರೆ ಅವನಿಗೆ ಗೊತ್ತಾಗಿಲ್ಲ. ನೆನ್ನೆನೂ ಗೊತ್ತಾಗಿಲ್ಲ ಅವನಿಗೆ. ಮನೇಲಿ ಹೋಗಿ ಹೇಳ್ತಾ ಇದ್ದಂತೆ, ನಮ್ಮಮ್ಮ ಲಾಸಿ ಏನೋ ಹೋಯ್ತಂತೆ, ಕೇಳಿಸ್ಕೊಂತಂತೆ. ಯಾರೋ ಓಪನಿಂಗ್ ಮಾಡ್ತಾರೆ ಕಣೆ, ಸೂಪರ್ ಮಾರ್ಕೆಟ್ ಮಾಡಿಬಿಟ್ರೆ ನಮ್ಮ ಅಂಗಡಿ ವ್ಯಾಪಾರ ಡೌನ್ ಆಗಿಬಿಡುತ್ತೆ ಅಂತೇಳಿ ಯೋಚನೆ ಮಾಡ್ತಿದ್ದಂತೆ. ಆಗಬೇಕು ಈ ಚೈತ್ರನಿಗೆ ಇಷ್ಟೊಂದೆಲ್ಲ ಜಂಬ ಕುಚ್ಕೊಳ್ತಾ ಇದ್ಲಲ್ಲ, ಆಗಬೇಕು.
ಬೇಡಮ್ಮ, ಏನೋ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಸಾಕು. ಯಾರ ಬಗ್ಗೆ ಚಿಂತೆ ಮಾಡಿ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗೋದೇನೈತಲ್ವಾ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಸಾಕು. ಅಷ್ಟೇ ಕಣ, ನಮ್ಮ ಕೆಲಸನ ಪರ್ಫೆಕ್ಟಾಗಿ ನಾವು ಇಂಟ್ರೆಸ್ಟಿಂದನೇ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಸರಿ ಆಯ್ತು ಬಾ, ಐಟಮ್ಸ್ಗೆಲ್ಲ ಫೋನ್ ಮಾಡಿಬಿಟ್ಟು ಎಲ್ಲ ಹೇಳಿ ಎಲ್ಲ ತರಿಸ್ಬಿಡು. ಆದಷ್ಟು ಬೇಕಾದ್ರೆ ಮತ್ತೆ ಇನ್ನೊಂದು ಸತಿ ಓಪನಿಂಗ್ ಮಾಡೋಕ್ಕಾಗುತ್ತೆ. ನೋಡ್ದೇನಪ್ಪ, ನಾನು ಹೇಳಿಲ್ವೇ ಆ ಸಂಗೀತನೇ ಮಾಡ್ತಾ ಇರ್ಬೇಕಾ ಸೂಪರ್ ಮಾರ್ಕೆಟ್ ಅಂದಿದ್ಕೆ ನೀನು ನಂಬಲಿಲ್ಲ. ನೋಡು, ತಾಯಿ ಮಗ ಇಬ್ರು ಇವತ್ತು ಹೊರಗೆ ನಿಂತ್ಕೊಂಡವ್ರೆ, ನೋಡ್ದ ನೀನು? ಇವಾಗ ನೋಡಿದ್ನಮ್ಮ ಬೆಳಗ್ಗೆಯಿಂದಲೂ. ಇಷ್ಟು ದಿವಸ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆಗಲಿ, ನೆನ್ನೆ ಓಪನಿಂಗ್ ಆಗಲಿ ಎಲ್ಲೂ ಕಾಣಿಸ್ಲಿಲ್ಲ ಸಂಗೀತ. ನೋಡಿ ಎಲ್ಲ ಸಕ್ಸಸ್ ಆದಮೇಲೆ ಕಾಣಿಸ್ಕೊಳ್ತಾ ಇದ್ದಾಳೆ. ಯಾವ ಥರ ನಾವು ಸಕ್ಸಸ್ ಆಗೋವರೆಗೂ ನಮ್ಮ ಗುಟ್ಟು ಅನ್ನೋದು ಬಿಟ್ಕೊಡ್ಬಾರ್ದು ಅನ್ನೋದ ಇದು ಮಾಡ್ತಾ ಇದ್ದಾಳೆ ನೋಡು ಈ ಸಂಗೀತ. ನನ್ನ ಹತ್ರ ಒಂದು ದಿನ ಆದ್ರೂ ಅಣ್ಣ ನಾನು ಈ ಥರ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀನಿ, ಇಲ್ಲಿ ಜಾಗ ತೊಗೊಂಡಿದ್ದೀನಿ, ನಂದಣ್ಣ ಈ ಬಿಲ್ಡಿಂಗ್ ಅಂತ ನನ್ನ ಹತ್ರ ಒಂದು ಮಾತು ಹೇಳಲಿಲ್ವಲ್ಲ. ಏನಾದ್ರೂ ನಾನೆಲ್ಲ ಇಸ್ಕೊತಾ ಇದ್ನ? ಯಾಕೆ ನನಗೆ ಹೇಳ್ದಲ್ಲೇ ಮಾಡ್ಬಿಟ್ಲಲ್ಲ ಈ ಸಂಗೀತ. ಏನು ಯಾರೇನು ಇಸ್ಕೊಳ್ಳಲ್ಲಪ್ಪ, ಅವಳೇನು ಹೇಳ್ಬಿಟ್ರೆ ಹಂಗೆ ಏನಂತಾರೋ ಏನೋ ಅಂತ ಯಾರ ಹತ್ರನೂ ಹೇಳಿಲ್ಲ ನೋಡು. ಒಂದು ಮಾತಾದ್ರೂ ಒಂದು ಮಾತು ಹೇಳಿಲ್ಲ. ಅಣ್ಣ ನಾನು ಕೇಳ್ಕೊಂಬಂದಲ್ಲ ಇವಾಗಿನಾನ, ಅದು ಸಂಗೀತ ಹತ್ಕಿದೆ ಅಂತೆ ಬಿಲ್ಡಿಂಗ್ ಅದು. ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ. ಆ ಬಿಲ್ಡಿಂಗು ನಿಮ್ಮ ಸಂಗೀತ ಹತ್ಕಿದೆ ಅಂತ ಹೇಳ್ಬಿಟ್ರು. ನೋಡು ಸೂಪರ್ ಮಾರ್ಕೆಟ್ ಅಂತೇಳಿ ನೆನ್ನೆನೇ ಪೂಜೆ ಮಾಡಿಬಿಟ್ಟು ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಕೆಲ್ಸಕ್ಕೆ ಬೇಕಂತೆ, ಕೆಲ್ಸಕ್ಕೆ ತಗೊಂತಾರಂತೆ ಒಂದು 5 ಜನನ. ನೋಡು ಎಂಥ ಕೆಲಸ ಮಾಡ್ತಾವ್ರೆ ನೋಡಪ್ಪ, ಒಂದು ದಿನನಾದ್ರೂ ನಾವಿಷ್ಟು ದಿನ ಬರ್ತೀವಿ ಹೋಗ್ತೀವಿ, ಅವಳು ಕಟ್ಟಿಸ್ತಾ ಇದ್ದಾಳೆ ಅಂತ ಹೇಳಿ ನಮಗೆ ಗೊತ್ತೇ ಆಗಿಲ್ಲಪ್ಪ. ಇವತ್ತೇ ಗೊತ್ತಾಗಿರೋದು. ಯಾಕೆ ಹಿಂಗೆ ಮಾಡಿದ್ಲು ಏನೋ, ಅವಳ ಮನಸ್ಸಿನಾಗ ಏನಿತ್ತ ಏನೋ. ಒಂದು ಮಾತಾದ್ರೂ ಅರ್ಷಣ ನಾನು ಹಿಂಗೆ ಮಾಡೋಣ ಅಂತ ಇದ್ದೀನಿ, ಹಿಂಗೆ ಮಾಡ್ತೀನಣ್ಣ ಅಂತೇಳಿ ಒಂದು ಮಾತು ಕೇಳಿಲ್ವಲ್ಲ ನಮ್ಮನ್ನ. ನೋಡಪ್ಪ ಎಷ್ಟಿರ್ಬೇಡ, ನಮ್ಗೆ ಯಾಕೆ ಕೇಳಲಿಲ್ಲ? ಏನು ನಾವು ತಡಿತಾ ಇದ್ವಾ? ನಾವೇನು ಮಾಡ್ತಾ ಇದ್ವಿ? ನಾವಿನ್ನೂ ಬಿಡೋತ ಸಂತೋಷ ಪಡ್ತಾ ಇದ್ವಿ. ಯಾರಾದರೂ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಸಂತೋಷ ಪಡ್ತಾ ಇದ್ವಿ. ಹೇಳಲಿಲ್ವಲ್ಲ, ನನಗೇನೋ ತುಂಬ ಬೇಜಾರಾಗ್ಬಿಡ್ತು. ನಾವು ಹೋಗಿ ಏನಾದರೂ ಏನು ಕಿತ್ಕೊಳಕ್ಕಾಗುತ್ತಾ? ಅಯ್ಯೋ, ಅಲ್ಲ ಒಂದು ಮಾತಾದರೂ ಹೇಳೋದು ಬೇಡವಾ? ಹಿಂಗೆ ಸೂಪರ್ ಮಾರ್ಕೆಟ್ ಮಾಡೋಣ ಅಂತ ಇದ್ದೀನಿ ಅಂತ ಹೇಳಿ ಒಂದು ಸತಿ ಆದರೂ ನನ್ನ ಹತ್ರ ಮಾತಾಡೋದು ಬೇಡವಾ? ನನ್ನನ್ನು ಕೇಳೋದು ಬೇಡವಾ? ನಿನ್ನ ಯಾಕೆ ಕೇಳ್ತಾರಣ್ಣ? ಮಸ್ತಾಗಿ ದುಡ್ಡು ಐತೆ. ಮಸ್ತಾಗಿ ದುಡ್ಡು ಇರ್ಬೇಕಾದ್ರೆ ನಿನ್ಗೆ ಯಾಕೆ ಕೇಳ್ತಾರೆ ಅವರು? ದುಡ್ಡೈತೆ ಯಾರನ್ನು ಕೇಳೇನು, ನನ್ನ ಪಾಡಿಗೆ ನಾನು ಮಾಡಿಬಿಡೋಣ ಅಂತ ಮಾಡವಳೆ. ಏನು ಮಾಡೋದಪ್ಪ, ನಾವು ಇವಾಗ ಹೆಂಗೆ ಕೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಏನಿಲ್ಲ. ನಾವೇನು ಯಾಕೆ ಮಾಡ್ತೀಯಮ್ಮ ಅಂತ ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಬಿಡು, ಮಾಡ್ಕೊಂಬ್ಲೇಳು. ಅವ್ರ ದುಡ್ಡು, ಅವ್ರ ಕಾಸು, ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಇರಲೇಳು. ಮಾಡ್ಕೊಂಬ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಕೇಳೋಕ್ಕಾಗುತ್ತಾ? ನಾನೇನು ಕೇಳ್ತಾ ಇರಲಿಲ್ಲ, ಅಲ್ಲ ಒಂದು ಮಾತಾದರೂ ಹೇಳಲಿಲ್ವಲ್ಲ ನಮ್ಮ ಸಂಗೀತಮ್ಮ ಅಂತೇಳಿ ಅದೇ ಬೇಜಾರು ಅಷ್ಟೇ. ಒಂದು ಮಾತಾದರೂ ಅಣ್ಣ ಹಿಂಗೆ ಮಾಡ್ತಾ ಇದ್ದೀನಿ ಹರ್ಷಣ್ಣ, ನೀನೇನಾದರೂ ಒಂದೊಳ್ಳೆ ಐಡಿಯಾ ಕೊಡ್ತೀಯಾ ಅಂತೇಳಿ ಒಂದು ಮಾತಾದರೂ ಕೇಳೋದು ಬೇಡವಾ? ಅಯ್ಯೋ ದುಡ್ಡು ಐತೆ ಅಂತೇಳಿ, ಅಯ್ಯೋ ತಗ ಯಾರಾದ್ರೂ ಅಷ್ಟೇ. ಯಾರನ್ನೋ ನಂಬ್ಕೊಂಡಿರ್ಬಾರ್ದು. ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ. ಈಗ ನಾನೊಂದು ಸ್ವಲ್ಪ ಮುಂದೆ ಹೋಗ್ತಾ ಇರೋದು ನೋಡಿ ನಮ್ಮ ಸಂಗೀತನ ಹೊಟ್ಟೆ ಉರಿ ಬಂದೈತೆ ಅನಿಸುತ್ತೆ. ನಮ್ಮ ಅಣ್ಣಂಗಿನ್ನ ಚೆನ್ನಾಗಿರ್ಬೇಕು ನಾನು ಅಂತೇಳಿ ತುಂಬ ಇದು ಮಾಡ್ತಾವಳೆ. ನೋಡು ಎಷ್ಟೆಲ್ಲ ಇಂಥದ್ದೆಲ್ಲ ಮಾಡಿಬಿಟ್ರೆ ಯಾರಿಗೆ ತಾನೇ ಬೇಜಾರಾಗೋಕ್ಕಿಲ್ಲ, ತುಂಬ ಬೇಜಾರಾಗ್ಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರ, ಸಂಗೀತ ಬಿಲ್ಡಿಂಗ್ ಅಂತ ಹೇಳಿ ಕೊನೆಗೂ ವರ್ಷ ಅವ್ರಿಗೆ ಗೊತ್ತಾಯಿತು. ಇಷ್ಟು ದಿವಸ ಒಂದು ಸ್ವಲ್ಪನೂ ಗುಟ್ಟು ಸಿಕ್ಕಿಲ್ಲ. ಇವತ್ತು ಹಂಗೆ ತೋರಿಸ್ಕೊತಾ ಇದ್ದಾರೆ, ಇವತ್ತು ಹಂಗೆ ಹೊರಗೆ ಬರ್ತಾ ಇದ್ದಾರೆ. ಎಲ್ಲ ಆದಮೇಲೆ ಅವರು ಜನಕ್ಕೆ ಒಂಥರ ನಮ್ಮ ಸಂಗೀತ ಭಾಳ ಬುದ್ಧಿ. ಎಲ್ಲ ಆದಮೇಲೆ ತಂದು ಇಲ್ಲಿ ಎಲ್ಲರ ಮುಂದೆ ತೋರಿಸ್ತಾ ಇರೋದು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಊಟನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.